ಇದ್ರಲ್ಲ 3 ಕೆರೆ ಅವು, ಒಂದ್ ನಾಗರಾವು. ಇದು ಕೆರೆವಾ? ಅದು ಕೆರೆವೆ. ಇದು ನಾಗರಾವು, ಇದು ಒಳ್ಳೆ ನೀರೊಳೆ ಅವು. ಇದು ನೀರೊಳೆ. ಮಂಜಣ್ಣನ ಜೊತೆ ಇದೀನಿ. ಈಗ ನಮ್ ಕುಣಿಗಲ್ನ ಪರಿಸರ ಪ್ರೇಮಿ ಅನ್ನೋದಕ್ಕಿಂತ ಪ್ರಕೃತಿಯ ನಿಜವಾದ ಮಕ್ಕಳು ಅಂತ ಯಾರು ಇದ್ರೆ ಈ ತರ ಉರಗ ತಜ್ಞರಿಗೆ ಮೊದಲ ಸ್ಥಾನ. ಅವುಗಳ ರಕ್ಷಣಾ ಜೊತೆಗೆ ಮತ್ತು ಮಾನವರಿಗೆ ಯಾವ್ದೇ ತೊಂದರೆ ಆಗದಂತ ನೋಡ್ಕೊಳ್ಳುವಂತವ್ರು ಮಂಜಣ್ಣ ನನ್ನ ಸಿಕ್ಕಿದ್ರು. ಮಂಜಣ್ಣ ನಾನು ಯಾವಾಗ ಹಿಡಿದ್ರೆ ನನ್ಗೊಂಚೂರು ಹೇಳಿ ನಾನು ಬಂದು ಒಂದ್ ವಿಡಿಯೋ ಮಾಡ್ಬೇಕು ಅಂತ. ನೋಡಿ ಇವತ್ತು ಟೋಟಲ್ ಎಷ್ಟಣ್ಣ? 5 ಆವಿದೆ. ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ನೋಡಿದವ್ರು ಪ್ರತಿಯೊಬ್ಬ ನಮ್ಮ ಕುಣಿಗಲ್ ಜನತೆ ಶೇರ್ ಮಾಡಿ. ಬೇರೆಯವರು ಕೂಡ ನಮ್ಮ ಕರ್ನಾಟಕದಲ್ಲಿರೋರು ಎಲ್ಲರೂ ಕೂಡ ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಕ್ಯಾರೆವು 3 ಇದಾವೆ. 1, 2 ಮತ್ತೆ 3. ಮತ್ತು ಇಲ್ಲೊಂದು ನಾಗರಾವ್ ಮರಿ ಇದೆ. ಈ ನಾಗರಾವ್ ಮರಿ ಬಂದ್ಬಿಟ್ಟು ವಿಶೇಷವಾದ ಒಂದು ಮರಿ. ಅಂದ್ರೆ ಇದ್ರಲ್ಲಿ ಏನೋ ಕತ್ತತ್ರ ಇದು ಅಂದ್ರೆ ಈ ಪ್ಯಾಟರ್ನ್ ಗಳು ನಾಗರಾವ್ಗಳಿಗೆ, ಕೆಲವು ನಾಗರಾವ್ಗಳು ಈ ತರ ಬರಲ್ಲ. ಬಟ್ ಇದು ನಿಮ್ಗೆ ವಿಡಿಯೋ ಕಾಣಿಸಲ್ಲ. ಇವಾಗ ಏನು ನೀಲಕಂಠ ಅಂತ ಏನ್ ಕೇಳ್ತಾರೆ, ಕತ್ತತ್ರ ಇಂಥ ಜಾಗದಲ್ಲಿ ಮಾರ್ಕ್ ಬರೋದು ಕೆಲವು ಹಾವುಗಳಿಗೆ ಮಾತ್ರ. ಕೆಲವು ಹಾವುಗಳಿಗೆ ಮಾಮೂಲಿ ವೈಟ್ ಇರುತ್ತೆ, ಆಮೇಲೆ ಕೆಳಗಡೆ ನೀಲಿ ಪಟ್ಟೆ ಪಟ್ಟೆ ಇರುತ್ತೆ. ಬಟ್ ಇದಕ್ಕೆ ಕರೆಕ್ಟ್ ಆಗಿ ಕತ್ತಿಂತವೇ ಇದೆ, ಮಾರ್ಕ್ ಅಲ್ಲ. ಬಟ್ ಇದ್ರ ಬಗ್ಗೆ ಒಂದು ನಾಗರಾವ್ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಇನ್ನೊಂದು ಒಳ್ಳೆ ಕಟ್ಟೆ ಅವು ನೀರೊಳೆ ಅವು. ನೀರೊಳೆ ಅವು ನೋಡಿ. ಮೊದಲಿಗೆ ಕೆರೆ ಬಗ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈ ಹಾವುಗಳೆಲ್ಲ ಅತ್ಯಂತ ಎದುರು ಪುಕ್ಲ ಹಾವು ಅಂದ್ರೆ ಈ ಕೆರೆವೆ. ಮತ್ತೆ ಕೆಲವರೆಲ್ಲ ಮೂಢನಂಬಿಕೆ ಏನಂದ್ರೆ ಬಾಲ್ದಲ್ಲಿ ಕಾಲ್ ಮುರಿದಾಗುತ್ತೆ, ಕೈ ಮುರಿದಾಗುತ್ತೆ ಅಂತ. ಮತ್ತು ನಾಗರಾವ್ಗೆ ಸಂಭೋಗ ಮಾಡೋದು ಕೆರೆ ಅಂತಾರೆ. ಇದು ಶುದ್ಧ ಸುಳ್ಳು. ಮತ್ತೆ ಇದು ಬಂದು ಎದುರು ಪುಕ್ಲಾವು. ಕೆರೆ ಬಂದು ಎದುರು ಪುಕ್ಲಾವು. ಬಟ್ ಇದು ಯಾವ್ದೇ ಒಂದು ಪ್ರಾಣಿ ಪಕ್ಷಿ ಮನುಷ್ಯಗಳು ಯಾವ್ದೇ ಆಗ್ಲಿ ಯಾವ್ದಾರು ಅವ್ರಿಗೆ ರಕ್ಷಣೆ ಮಾಡ್ಕೊಂಡ್ರೆ ದಾಳಿ ಮಾಡೋದಂತೂ ಸಹಜ. ಅದೇ ರೀತಿ ಕೂಡ ಕ್ಯಾರೆವು ಕೂಡ ದಾಳಿ ಮಾಡುತ್ತೆ. ಆ ದಾಳಿ ಮಾಡೋ ಸಂದರ್ಭದಲ್ಲಿ ಕಚ್ಚಿದಾಗ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಅದರಿಂದ ಪ್ರಾಣಕ್ಕೆ ತೊಂದರೆ ಇರಲ್ಲ, ವಿಷಯ ಇರಲ್ಲ. ನಾನು ನಮಸ್ನೇಕ್ ಇದು ಕೆರೆವು. ಬಟ್ ಏನು ಅಂದ್ರೆ ರೈತ ಮಿತ್ರ ಹಾವು ಇದು. ರೈತ ಮಿತ್ರ ಹಾವು ಅಂತೀವಿ ನಾವ್ ಇದನ್ನ. ಯಾಕೆಂದ್ರೆ ಮುಕ್ಕಾಲು ಭಾಗ ಏನು ರೈತರು ಬೆಳೆನ ನಷ್ಟ ಆಗೋದನ್ನ ತಪ್ಸಕ್ಕೆ ಮೇನು ಉದಾಹರಣೆ ನಮ್ಮ ಈ ರೈತ ಮಿತ್ರ ಕೆರೆವು ಅಂತಾನೆ ಹೇಳ್ಬೋದು. ಬಟ್ ಇದರಿಂದ ಮಾನವರಿಗೆ ಏನ್ ತೊಂದರೆ ಪ್ರಾಣಕ್ಕೆ ಏನ್ ತೊಂದರೆ ಇಲ್ಲ. ಇನ್ನೊಂದ್ ನಮ್ಗೆ ತುಂಬಾ ಡೌಟ್ ಇತ್ತು. ನಾಗರಾವು ಹುಟ್ಟದಾಗ್ಲೇನೆ ವಿಷ ಇರುತ್ತಂತೆ ಸ್ನೇಹಿತರೆ. ಇದು ಬಂದು ಮಾಮೂಲಿ ದೊಡ್ಡ ನಾಗರಾವು ಎಷ್ಟು ಪ್ರಾಣಕ್ಕೆ ತೊಂದರೆ ಕಚ್ಚಿದಾಗ ಅದಕ್ಕಿನ್ನ ತುಂಬಾ ಅಪಾಯಕಾರಿ ಅಂದ್ರೆ ಮರಿಲೇನೆ. ಹುಟ್ಟಿದ್ದ ಮರಿಲು ಕೂಡ ವಿಷ ಇದ್ದೇ ಇರುತ್ತೆ ನಾಗರಾವಲ್ಲಿ, ಮರಿಲ್ ಮಾತ್ರ. ಬಟ್ ದೊಡ್ಡದ್ ಕಡಿಬೇಕಾದ್ರೆ ಅದು ಬೈಟ್ ಪರ್ಸೆಂಟೇಜ್ ಅಂತ, ಅದು ಎಷ್ಟು ಒಂದು ಮನುಷ್ಯನ್ಗೆ ಅಲ್ಲಿ ಒಂದು ಪ್ರಾಣಿಗೆ ಅಲ್ಲಿ ಕಡಿಬೇಕು ಅಂದ್ರೆ ಅದು ಎಷ್ಟು ಬಿಡ್ಬೇಕು ವಿಷ ಅನ್ನೋದು ಅಷ್ಟು ಮಾತ್ರ ಬಿಡುತ್ತೆ. ಬಟ್ ಮರಿಗಳಲ್ಲಿ ಏನು ಅಂತಂದ್ರೆ ಅದು ಪ್ರಮಾಣ ಗೊತ್ತಿರಲ್ಲ. ಅದು ಕಡಿದ ತಕ್ಷಣ ಎಷ್ಟಿರುತ್ತೋ ಅಷ್ಟನ್ನು ಸದಾ ಮನುಷ್ಯನ ಬಾಡಿಲಿ ಆಗ್ಲಿ ಪ್ರಾಣಿಗಳ ಮೇಲೆ ಬಿಟ್ಬಿಡ್ತದೆ. ಅದರಿಂದ ಮನುಷ್ಯನೇ ಆಗ್ಲಿ ಪ್ರಾಣಿಗಳಲ್ಲಿ ಬೇಗ ಸತ್ತೋಗ್ತಾರೆ. ಅದಕ್ಕೆ ಅಂತ ಆಂಟಿವೆನಮ್ ಇದೆ. 1 hour ಒಳಗೆ ಅವರು ಟ್ರೀಟ್ಮೆಂಟ್ ತಗೊಂಡ್ರೆ ಬದುಕಿಸ್ಬೋದು ಮನುಷ್ಯನ. ಬಟ್ ಯಾರು ನಾನು ಹೇಳೋದು ಇಷ್ಟ, ನಿಮ್ ಮೇಲೆ ಯಾರು ದಾಳಿ ಮಾಡ್ಬೇಕಂದಾಗ ಏನ್ ಮಾಡ್ತಾರೆ, ಪ್ರಾಣ ರಕ್ಷಣೆಗೆ ಏನಾರು ಒಂದು ನೀವು ಕೂಡ ಆಪೋಸಿಟ್ ಆಗಿ ವಾರ್ ಮಾಡೇ ಮಾಡ್ತೀರಾ. ಅದೇ ರೀತಿ ಕೂಡ ಈ ಎಲ್ಲಾ ಹಾವುಗಳು ಕೂಡ ಅಷ್ಟೇ. ಬಟ್ ಇದು ಮಾತ್ರ ಡೇಂಜರ್ ನಾಗರಾವು. ಇದು ಮಾತ್ರ ಡೇಂಜರ್ ಇಲ್ಲ. ಬಟ್ ಇದು ಕಚ್ಚಿದಾಗ ಮಾತ್ರ ಬ್ಲೀಡಿಂಗ್ ಜಾಸ್ತಿ